ಹಾಯ್ ನಮಸ್ಕಾರ ಎಲ್ಲರಿಗೂ. CPR ಇಂಡಿಕೇಟರ್ನ ಯಾವ ರೀತಿ ಚಾರ್ಟ್ ಮೇಲೆ ಆ್ಯಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನೀವು ಯಾವುದಾದ್ರೂ ಒಂದು ಚಾರ್ಟ್ನ ಓಪನ್ ಮಾಡಿ, ನಿಫ್ಟಿ 50 ನಿಫ್ಟಿ ಬ್ಯಾಂಕ್. ನಾನು ನಿಫ್ಟಿ 50 ಓಪನ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಟ್ರೇಡಿಂಗ್ ವ್ಯೂ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಚಾರ್ಟ್ಸ್ ಓಪನ್ ಆಗುತ್ತೆ. ಸೊ ಚಾರ್ಟ್ ಓಪನ್ ಆದಮೇಲೆ ಇಲ್ಲಿ ನಾನೀಗ ಮಾಡ್ತಾ ಇರೋದೇನೆಂದರೆ CPR ಇಂಡಿಕೇಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ CPR ಇಂಡಿಕೇಟರ್ನ ಆ್ಯಡ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಆಲ್ರೆಡಿ ಏನಾದರೂ ನೀವು ಚಾರ್ಟು ಅಥವಾ ಡ್ರಾಯಿಂಗ್ಸು ಏನಾದರೂ ಇಂಡಿಕೇಟರ್ ಹಾಕಿದರೆ ಎಲ್ಲನೂ ರಿಮೂವ್ ಮಾಡಿ ಆದಮೇಲೆ ಈ ವಾಚ್ ಲಿಸ್ಟ್ನ ಆಫ್ ಮಾಡಿ. ಸೊ ಇದು ಎಂಟಿ ಚಾರ್ಟ್ ಇದೆ. ಈ ಎಂಟಿ ಚಾರ್ಟಲ್ಲಿ ನೀವು CPR ಇಂಡಿಕೇಟರ್ನ ಆ್ಯಡ್ ಮಾಡಬೇಕು ಅಂತಂದರೆ ಸಿಂಪಲ್ಲಾಗಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇದು ಇಂಡಿಕೇಟರ್ಸ್ ಆಗಿರುತ್ತೆ. ಸೊ ಇಲ್ಲಿ ನೀವು CPR ಅಂತ ಟೈಪ್ ಮಾಡಿ, ಇಲ್ಲಿ ನಿಮಗೆ CPR ವಿತ್ ಪಿವೋಟ್ ಲೆವೆಲ್ ಡೈಲಿ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೆ ನಿಮಗೆ ಈ ರೀತಿಯ ಒಂದು ಇಂಡಿಕೇಟರ್ ಆ್ಯಡ್ ಆಗಿರುತ್ತೆ. ಸೊ ಈ ರೀತಿ ಸೆಟ್ಟಿಂಗ್ ಇರೋದಿಲ್ಲ. ಸೊ ನೀವು ಇದನ್ನು ಸೆಟ್ಟಿಂಗ್ ಮಾಡಬೇಕು ಅಂತಂದರೆ ತಿರ್ಗಾ ಸೆಟ್ಟಿಂಗ್ ಮೇಲೆ ಹೋಗಿ ನೀವು ಇಲ್ಲಿ ಡೈಲಿ ಸೆಂಟ್ರಲ್ ಪಿವೋಟ್, ಹಾಗೆಯೇ ಡೈಲಿ ಬಾಟಮ್ ಪಿವೋಟ್, ಹಾಗೆ ಡೈಲಿ ಟಾಪ್ ಪಿವೋಟ್, ಸೊ ಇವು ಮೂರನ್ನು ನಾನು ಈ ರೀತಿ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಹಾಗೆ ಪ್ರೀವಿಯಸ್ ಡೇ ಹೈ ಮತ್ತು ಪ್ರೀವಿಯಸ್ ಡೇ ಲೋ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಯಾಕಂದರೆ ಬ್ರೇಕ್ಔಟ್ ಸ್ಟ್ರಾಟಜಿಗೋಸ್ಕರ. ಸೊ ಪ್ರೀವಿಯಸ್ ಡೇ ಹೈ ಮತ್ತು ಪ್ರೀವಿಯಸ್ ಡೇ ಲೋ ಕೂಡ ನಾನು ಆರೆಂಜ್ ಕಲರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಲೈನ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತು ರೆಸಿಸ್ಟೆನ್ಸ್ 1, ರೆಸಿಸ್ಟೆನ್ಸ್ 2, ರೆಸಿಸ್ಟೆನ್ಸ್ 3, ಹಾಗೆ ರೆಸಿಸ್ಟೆನ್ಸ್ 4, ಈ R1, R2, R3, R4ಗೆ ನಾನು ಗ್ರೀನ್ ಕಲರ್ನ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ S1, S2, S3, S4ಗೆ ನಾನು ರೆಡ್ ಕಲರ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದರಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನಂತಂದರೆ ಈ ಮೂರು ಲೈನ್ ಸೇರಿ ಇದು CPR ಅಂತ ಕರೀತಾರೆ. ಓಕೆ, ಇದರಲ್ಲಿ ಸೆಂಟರ್, ಟಾಪ್ ಮತ್ತು ಬಾಟಮ್ ಮೂರು ರೀತಿಯ ಲೈನ್ಗಳಿದೆ. ಈ ಮೂರು ಲೈನ್ ಸೇರಿ CPR ಆಗುತ್ತೆ. ಸೊ ಹಾಗೆಯೇ ಈ ಆರೆಂಜ್ ಕಲರಲ್ಲಿ ಇರೋದು ಪ್ರೀವಿಯಸ್ ಡೇ ಹೈ, ಹಾಗೆ ಇದು ರೆಸಿಸ್ಟೆನ್ಸ್ 1, ಮತ್ತು ಇದು ಪ್ರೀವಿಯಸ್ ಡೇ ಲೋ, ಹಾಗೆ ಇದು ಸಪೋರ್ಟ್ 1. ಪಿವೋಟ್ ಪಾಯಿಂಟ್ಸ್ ಯಾರೆಲ್ಲ ಯೂಸ್ ಮಾಡ್ತೀರಾ ಅವರಿಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಗೊತ್ತಿರುತ್ತೆ. ಸೊ ಹಾಗೇ ಈಗ ಇದರಲ್ಲಿ ಏನಿದೆ, ಅಡ್ವಾನ್ಸ್ ಲೆವೆಲ್ಸ್ ಇದೆ. ಓಕೆ, ಸೊ ಇದರಲ್ಲಿ ಪಿವೋಟ್ ಪಾಯಿಂಟ್ಸ್ ಜೊತೆಗೆ CPR ಕೂಡ ಇದೆ, ಹಾಗೆ ಪ್ರೀವಿಯಸ್ ಡೇ ಹೈ ಆ್ಯಂಡ್ ಲೋ ಕೂಡ ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಏನಂತಂದರೆ ಟ್ರೇಡಿಂಗ್ ಮಾಡಬೇಕು ಅಂತಂದರೆ ಸಿಂಪಲ್ ನೋಡಿ, ಪ್ರೀವಿಯಸ್ ಡೇ ಹೈ ಆ್ಯಂಡ್ R1 ಇದು ಬ್ರೇಕೌಟ್ ಆಯಿತು ಅಂತಂದರೆ ಕಾಲ್ ಸೈಡ್ ಬೈ ಮಾಡ್ಬೋದು. ಹಾಗೆಯೇ ಒಂದು ವೇಳೆ ಪ್ರೀವಿಯಸ್ ಡೇ ಲೋ ಹಾಗೆ S1 ಇದು ಬ್ರೇಕೌಟ್ ಆದರೆ ಇಲ್ಲಿ ಪುಟ್ ಸೈಡ್ನ ಪ್ಲ್ಯಾನ್ ಮಾಡಬಹುದು. ಸೊ ಇದು ತುಂಬ ಸಿಂಪಲ್ ಆಗಿದೆ. ಇದನ್ನು ಬ್ಯಾಕ್ ಟೆಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಯಾವ ರೀತಿ ಆ್ಯಡ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.